ನಮಸ್ಕಾರ ಫ್ರೆಂಡ್ಸ್. ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯೇ ಈ ಪ್ರಕರಣದ ಕುರಿತಾದ ತನಿಖೆಯನ್ನ ಮುಕ್ತಾಯಗೊಳಿಸುವಂತೆ ಸರ್ಕಾರದ ಮೇಲೆ, ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳ ಮೇಲೆ ಒತ್ತಡ ಹೇರಿರುವ ಸ್ಫೋಟಕ ಸಂಗತಿ ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಶಾಸಕ GS ಪಾಟೀಲ್ ರವರು ಇದನ್ನ ಬಹಿರಂಗಪಡಿಸಿದ್ದಾರೆ. ನಾವು ಮನ್ CLPಯಲ್ಲಿ ಬಹುತೇಕ ಎಲ್ಲ ಸದಸ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿವಿ, ಇದನ್ನು ನಿಲ್ಲಿಸ್ರಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಧರ್ಮಸ್ಥಳದ ವರ್ಚಸ್ಸಿಗೆ ಆಗ್ತಿರುವಂತಹ ಧಕ್ಕೆಯನ್ನ ನಿಲ್ಲಿಸಿ, ಅವನು ಯಾರೋ ಮುಸುಕುಧಾರಿ ಅನಾಮಿಕ ಹೇಳಿದ ಕಡೆ ಎಲ್ಲ ಅಗದಾಯಿತು, ಏನೂ ಸಿಕ್ಕಿಲ್ಲ ಅಂದಮೇಲೆ ಮತ್ತೆ ಇನ್ನೇನು ಮಾಡ್ತೀರಾ? ಅದೊಂದು ಪುಣ್ಯಕ್ಷೇತ್ರಕ್ಕೆ ಆಗ್ತಿರುವಂತಹ ಡ್ಯಾಮೇಜ್ ಅನ್ನ ನಿಲ್ಲಿಸಿ ಅಂತ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ಇದೀಗ ತನಿಖೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುವ ಒತ್ತಡಕ್ಕೆ ಸಿಲುಕಿದಾರ ಅನ್ನುವಂತಹ ಮಹತ್ವದ ಪ್ರಶ್ನೆ ಎದುರಾಗಿದೆ. ಈ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, DCM DK ಶಿವಕುಮಾರ್ ಅವರು ಇತ್ತೀಚೆಗೆ ಅಧಿವೇಶನದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದರು ಧರ್ಮಸ್ಥಳ ಕುರಿತಂತೆ. ಅದು ಒಂದ್ ಕಡೆ ತನಿಖೆ ನಡೀತಿರುವ ಸಂದರ್ಭದಲ್ಲೇ ಮತ್ತೊಂದು ಕಡೆ DCM ವಿಧಾನಸಭೆಯ ಕಲಾಪದಲ್ಲಿ ಆ ಕ್ಷೇತ್ರದ ಬಗ್ಗೆ ನನಗೆ ಭಾವನಾತ್ಮಕವಾದ ಸಂಬಂಧ ಇದೆ, ಅದರ ಬಗ್ಗೆ ನಂಬಿಕೆ ಇದೆ, ಹೀಗಾಗಿ ಅಲ್ಲಿ ಏನು ಅಕ್ರಮಗಳಾಗಲಿ ಅನಾಚಾರಗಳಾಗಲಿ ನಡೆದಿಲ್ಲ ಎನ್ನುವಂತಹ ನಂಬಿಕೆ ಇದೆ ಎನ್ನುವ ರೀತಿಯಲ್ಲಿ ಅವರು ಮಾತಾಡಿದರು. ಜೊತೆಗೆ ಏನು ವಿದ್ಯಮಾನಗಳು ಅನಾಮಿಕ ವ್ಯಕ್ತಿ ಆತನ ಸ್ಟೇಟ್ಮೆಂಟನ್ನ ಮೇಲೆ ಅದೇನು ಹೂಳನ್ನು ತೆಗೆದು ಗುಂಡಿಯನ್ನು ತೆಗೆದು ಅಲ್ಲಿ ಅಸ್ಥಿ ಪಂಜರಕ್ಕೋಸ್ಕರ ಏನು ಹುಡುಕಾಟ ನಡೆದಿದೆ ಅದರ ಅಗತ್ಯವೂ ಇಲ್ಲ ಎನ್ನುವ ರೀತಿಯಲ್ಲಿ ಅವರೇನು ಮಾತಾಡಿದ್ರು, ಅದು ಸಾಕಷ್ಟು ಚರ್ಚೆಗೆ ಗುರಿಯಾಗಿತ್ತು. ಒಂದು ಸರ್ಕಾರವೇ ತನಿಖೆ ನಡೆತಿರುವಂತ ಈ ಸಂದರ್ಭದಲ್ಲಿ DCM ಒಬ್ಬರ ಈ ಒಂದು ಹೇಳಿಕೆ ಅಗತ್ಯ ಇತ್ತ? ಇದು ಎಲ್ಲೋ ಒಂದ್ ಕಡೆ ತನಿಖೆ ಮೇಲೆ ಅದು ಪ್ರಭಾವ ಬೀರಲ್ವಾ? ಇದು ಬೇಕಾಗಿತ್ತ ಅನ್ನುವಂತಹ ಒಂದು ಚರ್ಚೆ ನಡೆದಿತ್ತು. ಇಷ್ಟಿದ್ರೂ ಕೂಡ DCM ಇಲ್ಲ, ಅದು ನನ್ನ ವ್ಯಕ್ತಿಗತವಾದಂತಹ ಅಭಿಪ್ರಾಯ, ನಾನು ಧರ್ಮಸ್ಥಳದ ಜೊತೆಗೆ ಲಕ್ಷಾಂತರ ಜನರು ಹೇಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ದಾರೋ ನನಗೂ ಕೂಡ ಅಂಥದ್ದು ಭಾವನಾತ್ಮಕ ಸಂಬಂಧ ಇದೆ, ಭಕ್ತಿ ಇದೆ ಅನ್ನುವ ಮಾತನ್ನು ಹೇಳಿ ಡಿಫೈನ್ ಮಾಡಿಕೊಂಡಿದ್ರು. ಇದರ ಮಧ್ಯೆ ಈ ಪ್ರಕರಣ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿತ್ತು. ಭಾರತೀಯ ಜನತಾ ಪಕ್ಷ ಈ ಇಡೀ ವಿದ್ಯಮಾನದ ಲಾಭವನ್ನ ಹಿಂದುತ್ವದ ಹೆಸರಲ್ಲಿ ಲಾಭ ಪಡೀಲಿಕ್ಕೆ ಸ್ಟೇಟ್ಮೆಂಟ್ಗಳನ್ನು ಮಾಡಿದ್ದು, ಅಸೆಂಬ್ಲಿನಲ್ಲಿ ದೊಡ್ಡ ಹೇಳಿಕೆಗಳನ್ನು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದು. ಕೆಲವು ಶಾಸಕರು ಇಲ್ಲಿಂದ ಧರ್ಮಸ್ಥಳಕ್ಕೆ ಚಲೋ ಎನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಕೈಗೊಂಡಿದ್ರು. ಅಂದ್ರೆ ಭಾರತೀಯ ಜನತಾ ಪಕ್ಷ ಧರ್ಮಸ್ಥಳದ ರಾಜಕೀಯ ಲಾಭವನ್ನ ಹಿಂದುತ್ವದ ಹೆಸರಲ್ಲಿ ಪಡೀತಿದೆ ಅನ್ನುವಂತಹ ಟೀಕೆಗಳು ಕೂಡ ಗುರಿಯಾಗಿದ್ವು. ಇದು ಒಂದು ಸ್ಥಿತಿ, ಒಂದು ಪ್ರಕರಣ ಹೇಗೆ ಡಿಫರೆಂಟ್ ಸ್ವರೂಪವನ್ನ ಪಡ್ಕೋತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿತ್ತು. ಇದರ ಮಧ್ಯೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯೇ ಮುಖ್ಯಮಂತ್ರಿಯ ಮೇಲೆ ಒತ್ತಡ ಹೇರಿರುವ ಸಂಗತಿ, ಅದು ಇಡೀ ವಿದ್ಯಮಾನಕ್ಕೆ ಒಂದು ಹೊಸ ಟ್ವಿಸ್ಟ್ ಅನ್ನ ತಂದುಕೊಡುತ್ತೆ. ಹಿರಿಯ ಶಾಸಕ GS ಪಾಟೀಲ್ ರವರು ಈ ಒಂದು ವಿಚಾರವನ್ನ ಇವತ್ತು ಬಹಿರಂಗವಾಗಿ ಹೇಳಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಬಹುತೇಕ ಶಾಸಕರು ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ತನಿಖೆಯ ಅಗತ್ಯವನ್ನ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಯಾರೋ ದೂರು ಕೊಟ್ಟಿದ್ದಾಯ್ತು, ಮತ್ತು ಅವ್ರು ಹೇಳಿದ ಕಡೆ ಬಹಳಷ್ಟು ಕಡೆ ಕರ್ಕೊಂಡು ಹೋಗಿ ಗುಂಡಿ ಅಗಿಸಿ ತೋಡಿದ್ದಾಯ್ತು, ಅದು ಆಯ್ತು. ಅಲ್ಲಿ ಏನು ಸಿಕ್ಕುವೋ ಬಿಟ್ಟುವೋ ಗೊತ್ತಿಲ್ಲ, ಏನು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗಿದ್ಮೇಲೆ ಅಲ್ಲಿ ತನಿಖೆಯನ್ನ ಯಾಕೆ ಮುಂದುವರಿಸ್ತೀರ? ಈ ಪ್ರಕರಣವನ್ನ ಮುಕ್ತಾಯ ಮಾಡಿ ಧರ್ಮಸ್ಥಳದ ವರ್ಚಸ್ಸಿಗೆ, ಪುಣ್ಯಕ್ಷೇತ್ರದ ವರ್ಚಸ್ಸಿಗೆ ಆಗ್ತಿರುವಂತಹ ಧಕ್ಕೆಯನ್ನ ನಿಲ್ಲಿಸಿ. ಈ ವಿಚಾರವನ್ನ ಖುದ್ದು ಶಾಸಕರು ಅದನ್ನ ಹೇಳಿದ್ದಾರೆ. ಹಾಗೆ ನೋಡಿದ್ರೆ GS ಪಾಟೀಲ್ರು ಯಾವಾಗಲೂ ಕೂಡ ಅವರು ಬೇಕಾಬಿಟ್ಟೆ ಮಾತಾಡುವಂಥ ಮನುಷ್ಯ ಅಲ್ಲ, ಅವರು ಸಮತೂಕದ ಮನುಷ್ಯ, ಮತ್ತು ಅದೇನು ಸುದ್ದಿಗೋಸ್ಕರ ಮಾತಾಡುವಂತಹ ವ್ಯಕ್ತಿ ಕೂಡ ಅಲ್ಲ. ಈಗ ಶಾಸಕರ ಒಂದು ಪ್ರತಿಕ್ರಿಯೆಯನ್ನು ನಾವು ನೋಡೋಣ. ನಾವು ಮನ್ CLPಯಲ್ಲಿ ಬಹುತೇಕ ಎಲ್ಲ ಸದಸ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿವಿ, ಇದನ್ನು ಹೇಗಾದರೂ ಮಾಡಿ ಇದನ್ನು
ನಿಲ್ಲಿಸ್ರಿ, ನಾವು ಇದನ್ನು ಶೋಧನೆ ಮಾಡತಕ್ಕಂಥ ವಿಚಾರ ಮಾಡೀವಿ, ಈಗ ಅಲ್ಲಿ ಏನೂ ಸಿಕ್ಕಿಲ್ಲ, ಅದನ್ನು ಬೇಗನೆ ಅದನ್ನು ಮುಕ್ತಾಯ ಮಾಡೋದು ಒಳ್ಳೆಯದನ್ನು ವಿಚಾರ ಇವತ್ತು ನಾವು ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಇದೆ. ಅದೇ ವಿಚಾರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷನೂ ಇದೆ. ಶಾಸಕರ ಈ ಸ್ಟೇಟ್ಮೆಂಟನ್ನು ನೋಡಿದ್ರೆ ಸರ್ಕಾರ ಆಡಳಿತ ಪಕ್ಷ ಶಾಸಕರಿಂದಲೇ ಒತ್ತಡಕ್ಕೆ ಸಿಲುಕಿರುವುದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇದೀಗ ತನಿಖೆ ಯಾವ ಸ್ಟೇಜಲ್ಲಿ ಇದೆಯೋ ನಮಗಂತೂ ಗೊತ್ತಿಲ್ಲ. ಒಂದು ಅನಾಮಿಕ ವ್ಯಕ್ತಿ ನೀಡಿದ ಮಾಹಿತಿಯ ಮೇಲೆ ಮತ್ತು ತೋರಿಸಿದ ಜಾಗವನ್ನೆಲ್ಲ ತೋಡ್ತಿದ್ದಾರೆ. ಅಲ್ಲಿ 6ನೇ ಪಾಯಿಂಟಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕವು ಅನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ. ಇನ್ನು 11ನೇ ಪಾಯಿಂಟಲ್ಲೂ ಏನೋ ಒಂದಿಷ್ಟು ಮೂಳೆಗಳು ಅಥವಾ ಅಸ್ಥಿಪಂಜರಗಳು ಸಿಕ್ಕವು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಅದರ ಬೇಸಿಸ್ ಮೇಲೆ ಅದೇನು ಹತ್ಯೆನೋ ಆತ್ಮಹತ್ಯೆನೋ, ಯಾರಾದರೂ ಹೊಡೆದು ಅದನ್ನು ಕೊಲೆ ಮಾಡಿದರೋ ಅಥವಾ ಅತ್ಯಾಚಾರ ಮಾಡಿದರೋ, ಗಂಡು ಹೆಣ್ಣು, ಇದು ನಮಗೆ ಈ ಪ್ರಕರಣ ಆ ಮೂಳೆಗಳ ಆಧಾರದ ಮೇಲೆ ಲಾಜಿಕಲ್ ಎಂಡಿಗೆ ಹೋಗಿ ಅದಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ತನಿಖೆ ಬಹಿರಂಗ ಬರುತ್ತೆ ಅನ್ನೋದು ನಮಗಂತೂ ಗೊತ್ತಿಲ್ಲ, ಇನ್ನೂ ಆ ಸ್ಟೇಜಲ್ಲಿ ಇಲ್ಲ. ಹೀಗಾಗಿ ಅದನ್ನು ಕನ್ಫರ್ಮ್ ಮಾಡಬೇಕಾಗಿರೋರು, ಅದನ್ನು ಹೇಳಬೇಕಾಗಿರೋರು ತನಿಖೆ ನಡೆಸ್ತಿರುವಂತಹ SIT. ಅವರು ತಜ್ಞರ ಜೊತೆ ಚರ್ಚಿಸಿ ಅವರು ಅದನ್ನು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ. ಹೀಗಾಗಿ ಅದು ಆ ತನಿಖೆ ಮತ್ತು ಈ ಪ್ರಕರಣವನ್ನು ಮುಕ್ತಾಯ ಮಾಡಬೇಕೋ ಬಿಡಬೇಕೋ ಅಥವಾ ಇದಕ್ಕೆ ಇನ್ವೆಸ್ಟಿಗೇಷನ್ ಫರ್ದರ್ ಅದನ್ನು ಮಾಡಬೇಕೋ ಅನ್ನುವ ತೀರ್ಮಾನ SIT ಕೈಗೊಳ್ಳುತ್ತೆ. ಹೀಗಾಗಿ ತನಿಖೆ ನಡೆಸ್ತಿರುವಂತಹ SIT ಒಂದು ನಿರ್ದಿಷ್ಟ ತೀರ್ಮಾನಕ್ಕೆ ಬರುವ ಮೊದಲೇ ರಾಜಕೀಯ ಒತ್ತಡಕ್ಕೆ ಸರ್ಕಾರ ಸಿಲುಕಿರುವುದು ಧರ್ಮಸ್ಥಳದಲ್ಲಿ ನಮಗೆ ಅತ್ಯಂತ ಕುತೂಹಲಕಾರಿಯಾಗಿರುವ ವಿಚಾರವಾಗಿದ್ದು, ಈಗಿನ ವಿದ್ಯಮಾನಗಳಿಗೆ ಒಂದು ಹೊಸ ಟ್ವಿಸ್ಟನ್ನು ಕೊಡ್ತಾ ಇದೆ. ಇದರ ಮಧ್ಯೆ ಮುಸುಕುಧಾರಿ ಅನಾಮಿಕ ವ್ಯಕ್ತಿ ಇವತ್ತು ಕೂಡ ಕೆಲವು ಪ್ರದೇಶಗಳಿಗೆ ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ಕೆಲವು ಗುರುತುಗಳಿಗೆ ಅಲ್ಲಿ ಮಾಹಿತಿಯನ್ನು ಅಲ್ಲಿ ಮತ್ತೆ ಹೇಳುವಂತಹ ವಿಚಾರ ಇತ್ತು ಅನ್ನುವ ಮಾಹಿತಿ ಇತ್ತು. ಆದರೆ ಇವತ್ತು ಅವರನ್ನು SIT ಪೊಲೀಸರು ಆ ಸ್ಥಳಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಬದಲಾಗಿ ಸುದೀರ್ಘ ವಿಚಾರಣೆಗೆ ಗುರಿಪಡಿಸಿದ್ರು ಇವತ್ತು ಅನ್ನುವ ಮಾಹಿತಿ ಲಭ್ಯ ಆಗ್ತಿದೆ. ಜೊತೆಗೆ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಸಂಗತಿಗಳನ್ನ ಅವ್ರು ಕೇಳಿದ್ರು ಅಥವಾ ಏನಾಯ್ತು ಅನ್ನುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಾವು ಈ ಪ್ರಕರಣ ಹೇಗೆ ರಾಜಕೀಯ ಸ್ವರೂಪವನ್ನು ಪಡ್ಕೋತಾ ಇದೆ, ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಹೆಸರಲ್ಲಿ ಅವರು ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಆಡಳಿತ ಪಕ್ಷದ ಶಾಸಕರೇ, ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಯ ಮೇಲೆ, ಸರ್ಕಾರದ ಮೇಲೆ ಒತ್ತಡ ಹೇರ್ತಿರೋದ್ರಿಂದ ಈ ಪ್ರಕರಣ ಬರುವ ದಿನಗಳಲ್ಲಿ ಯಾವ ತಿರುವನ್ನು ಪಡ್ಕೊಳ್ಳುತ್ತೋ ಅಥವಾ ಬರುವ ದಿನಗಳಲ್ಲಿ ಯಾವ ತಿರುವನ್ನು ಪಡ್ಕೋಬಹುದು ಅನ್ನೋದರ ಮುನ್ಸೂಚನೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.